ಬಣ್ಣದ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇಲುವ ತೆರೆಯ ಮೇಲ್ಗಡೆ ಹಾಯಲಿ. ಇದು ಕುವೆಂಪು ಅವರ ಪದ್ಯ. ಈ ಪದ್ಯ ಕೇಳುವಾಗ ಮಕ್ಕಳೇ ಸುಂದರವಾದ ದೋಣಿಯನ್ನ ಮಾಡಬೇಕು ಅಂತ ಅನ್ಸುತ್ತಲ್ವಾ? ಹಾಗಾದ್ರೆ ಬನ್ನಿ, ಸುಲಭವಾಗಿ ದೋಣಿಯನ್ನ ಹೇಗ್ ಮಾಡೋದು ಅಂತ ನಾ ತೋರಿಸ್ಕೊಡ್ತೀನಿ. ಮಕ್ಕಳೇ, ಸುಲಭವಾಗಿ ದೋಣಿಯನ್ನ ಹೇಗ್ ಮಾಡೋದು ಅಂತ ನೋಡಿದ್ರಲ್ಲ? ನೀವು ಮಾಡಿ ನೋಡಿ. ದೋಣಿ ಸಾಗಬೇಕಾದರೆ ಹುಟ್ಟು ಎಷ್ಟು ಮುಖ್ಯವೋ, ಒಬ್ಬ ವ್ಯಕ್ತಿ ಯಶಸ್ಸಿನತ್ತ ಸಾಗುವುದಕ್ಕೆ ಅವನ ಪರಿಶ್ರಮವೂ ಅಷ್ಟೇ ಮುಖ್ಯ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.